ಸ್ನೇಹಿತರೆ ನಮಸ್ಕಾರ. ನಾನು ಈ ದಿನ ಆರೋಗ್ಯದ ಬಗ್ಗೆ ಅಂತಂದರೆ ಕಷಾಯವನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಚೆನ್ನಾಗಿ ಅನುಸರಿಸಿ. ನಾವು ಟಿ ವಿನಲ್ಲಿ ನೋಡ್ದಂಗೆ ನಾವು ಕಷಾಯನ ಈಗ ಜೀರಿಗೆ ಕಷಾಯ ತೊಗೊಳ್ಳಿ, ಮೆಣಸಿನ ಕಷಾಯ ತೊಗೊಳ್ಳಿ, ನಿಮಗೆ ಕೆಮ್ಮು ಹೋಗುತ್ತೆ, ಗ್ಯಾಸ್ಟ್ರಿಕ್ ಹೋಗುತ್ತೆ ಅಂತೇಳಿಲ್ಲ ನಾವು ವೀಡಿಯೋಸ್ಗಳನ್ನ ನೋಡಿರ್ತೀವಿ. ಕೆಲವು ಈ ಗಿಡದ ಪದಾರ್ಥಗಳನ್ನು ತೆಗೆದುಕೊಳ್ಳಿ, ಎಲೆ ತೆಗೆದುಕೊಳ್ಳಿ, ಅದ್ರಲ್ಲಿ ಕಷಾಯ ಮಾಡೋದ್ರಿಂದ ನಿಮಗೆ ಆರೋಗ್ಯ ಚೆನ್ನಾಗೋದು ಅಂತ ನಾವು ನೋಡಿರ್ತೀವಿ. ಆದರೆ ನಾವು ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು, ನಮ್ಮ ದೇಹವನ್ನು ಯಾವ ರೀತಿ ಅದಕ್ಕೆ ನಾವು ಅಡಿಕ್ಷನ್ ಮಾಡಬೇಕು, ರೆಡಿ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದಿಲ್ಲ, ಸುಮ್ಮನೆ ತೆಗೆದುಕೊಳ್ತೀವಿ ಅಷ್ಟೇ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸುಮ್ಮನೆ ಬಯಲಿನಲ್ಲಿ ಅಂತಂದರೆ ಬಯಲು ತೋಟದಲ್ಲಿ ನೀರನ್ನು ಬಿಟ್ಟಾಗ ನೀರು ಹೆಂಗೆ ವೇಸ್ಟ್ ಆಗುತ್ತೋ ನಮ್ಮ ದೇಹದೊಳಗೆ ಸೇರಿದಾಗಲೂ ಕೂಡ ಅದೇ ಥರ ವೇಸ್ಟ್ ಆಗೋದಂತೂ ಸತ್ಯ. ಅದಕ್ಕೆ ನಾವು ಮೊದಲನೇದಾಗಿ ನಮ್ಮ ದೇಹವನ್ನು ವ್ಯಾಯಾಮ ಅಥವಾ ಯೋಗ, ಪ್ರಾಣಾಯಾಮ, ಧ್ಯಾನಕ್ಕೆ ನಾವು ಅದನ್ನು ಒಗ್ಗೂಡಿಸ್ಬೇಕು. ಸಸ್ಯಾಹಾರಕ್ಕೆ ನಾವು ಬದಲಾಗಬೇಕು. ಅಂತಂದರೆ ಸಸ್ಯಾಹಾರ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಮಾಡ್ತಕ್ಕಂಥದ್ದು, ವಿಶ್ವಶಕ್ತಿಯನ್ನು ಹತ್ತಿರಕ್ಕೆ ಆಗ್ತಕ್ಕಂಥದ್ದು, ನಮ್ಮ ದೇಹ ಶುದ್ಧಿ ಮಾಡಲಿಕ್ಕೆ ಮತ್ತು ಆಯುರ್ವೇದ ನಮ್ಮ ದೇಹಕ್ಕೆ ಒಗ್ಗಲಿಕ್ಕೆ ಅದು ಕಾರಣ ಆಗುತ್ತೆ. ಆ ಉದ್ದೇಶದಿಂದ ನಾವು ಫಸ್ಟು ನಮ್ಮ ದೇಹವನ್ನು ಯೋಗಾಭ್ಯಾಸ, ಪ್ರಾಣಾಯಾಮಕ್ಕೆ ನಾವು ಒಗ್ಗಿಸ್ಬೇಕು. ಆನಂತರ ಆಯುರ್ವೇದವು ತಾನೇ ತನ್ನ ದೇಹಕ್ಕೆ ಒಗ್ಗುತ್ತೆ. ಅಂತಂದರೆ ನಾವು ಯೋಗಾಭ್ಯಾಸ, ಪ್ರಾಣಾಯಾಮಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದಂಗೆ ನಮ್ಮ ದೇಹ ಕೆಮಿಕಲ್ ಪದಾರ್ಥಗಳನ್ನು ಯಾವನ್ನೂ ಕೂಡ ಹತ್ತಿರಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ಚೂರು ಅವಕಾಶನೂ ಕೂಡ ಕೊಡೋದಿಲ್ಲ. ಅವೇ ತಾನೇ ಬದಲಾಗ್ತವೆ. ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಂದರೆ ಬೆಳಗಿನ ಜಾವ 4:30ಯಿಂದ 6 ಗಂಟೆ 6:30 ಒಳಗೆ ನಾವು ಈ ಔಷಧಿಯನ್ನು ಸೇವನೆ ಮಾಡಬೇಕು. ಅಂತಂದರೆ ಯಾವುದೇ ರೀತಿ ನಮಗೆ ಕಷಾಯಗಳಾಗಿರ್ಬೋದು ಮತ್ತು ನಾಟಿ ಔಷಧಿಗಳು ಈ ಸಮಯದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡುತ್ತೆ. ಇದು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಆನಂತರ ಜೀವನ ಕ್ರಮ, ಗಂಜಿ, ಸಾತ್ವಿಕ ಪದಾರ್ಥಗಳು, ಸಾತ್ವಿಕ ಮತ್ತು ರೇಚಕ ಪದಾರ್ಥಗಳು ಕೂಡ ಬೇರೆ ಇರ್ತವೆ. ಅಂತಂದರೆ ಖಾರದ ಪದಾರ್ಥಗಳು ನಮಗೆ ನನ್ನ ದೇಹದ ಮಾನಸಿಕ ಸ್ಥಿತಿಯನ್ನು ಕೂಡ ಬದಲಾಯಿಸ್ತವೆ. ಸಾತ್ವಿಕ ಪದಾರ್ಥಗಳು ನಮ್ಮ ದೇಹದ ಶಕ್ತಿಯನ್ನು ವೃದ್ಧಿ ಮಾಡ್ತವೆ ಮತ್ತು ಮಾನಸಿಕ ಬಲವನ್ನು ಕೂಡ ಹೆಚ್ಚಿಗೆ ಮಾಡ್ತವೆ. ಆದ್ದರಿಂದ ನಾವು ಜಾಸ್ತಿ ಈ ಉಪ್ಪು, ಹುಳಿ, ಖಾರ, ಮಾಂಸಾಹಾರ ಅದನ್ನೆಲ್ಲ ಸ್ವಲ್ಪ ಹತೋಟಿಯಲ್ಲಿರಬೇಕು. ಸಾಮಾನ್ಯವಾಗಿ ಮಾಂಸಾಹಾರ ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಮತ್ತು ಹಾಗೆ ರೇಚಕ ಪದಾರ್ಥಗಳಾದಂಥ ಉಪ್ಪು, ಹುಳಿ, ಖಾರ ಅತಿಯಾಗಿ ತಿಂತಕ್ಕಂಥದ್ದು, ಜಿಂಕ್ ಫುಡ್ಡನ್ನು ತಿಂತಕ್ಕಂಥದ್ದು, ಎಣ್ಣೆ ಪದಾರ್ಥಗಳನ್ನು ತಿಂತಕ್ಕಂಥದ್ದು ನಾವು ಮಾಡ್ತಾಯಿದ್ರೆ ನಮ್ಮ ದೇಹ ಯಾವುದೇ ಕಾರಣಕ್ಕೂ ಯೋಗಾಭ್ಯಾಸ ಧ್ಯಾನಕ್ಕೆ ಒಲಿಯೋದೇ ಇಲ್ಲ. ಆದರೆ ಯೋಗಾಭ್ಯಾಸ ಧ್ಯಾನಕ್ಕೆ ಬಿದ್ದವರು ಇದೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ತಾರೆ ಮತ್ತು ಇವರಿಗೆ ಆಯುರ್ವೇದ ತುಂಬ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ದಿನ ಅಭ್ಯಾಸವನ್ನು ಮಾಡ್ತೀರಾ, ಹಾಗೆ ಬಿಟ್ಬಿಡ್ತೀರಾ. ಅಯ್ಯೋ ಆಯುರ್ವೇದ ಏನು ಕೆಲಸ ಮಾಡಲಿಲ್ಲ ಅಂಥೇಳಿ. ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕರೋನಾ ಟೈಮಲ್ಲಿ ಮತ್ತು ಬೇರೆ ಕಷ್ಟ ಕಾಲದಲ್ಲಿ ನಮಗೆ ಕೈ ಹಿಡಿಯೋದೆ ಆಯುರ್ವೇದ. ಮಗು ಹುಟ್ಟಿದಾಗಿಂದ ಮತ್ತು ಸಾಯೋವರೆಗೂ ಕೂಡ ಆಯುರ್ವೇದ ಅಂತಕ್ಕಂಥ ನಮ್ಮ ಜೊತೆಲೇ ಇರುತ್ತೆ. ಯಾಕೆಂದರೆ ಅದು ನಮ್ಮ ಪ್ರಕೃತಿ ಶಕ್ತಿನ ಮೀರಿ ಕೆಮಿಕಲ್ ಮಾಡ್ತಕ್ಕಂಥದ್ದು ನಮಗೆ ಶಾಶ್ವತ ಅಲ್ಲ. ಅದು ನಮ್ಮ ದೇಹದ ಬೇರೆ ಅಂಗಗಳನ್ನು ಕೂಡ ಊನ್ ಮಾಡ್ತವೆ. ಆದ್ದರಿಂದ ಪ್ರಕೃತಿಗೆ ನಾವು ಒಂದಾಗಬೇಕು ಅಂತಂದರೆ ಮೊದಲಿಗೆ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಹವನ್ನು ಬದಲಾಯಿಸಬೇಕು. ಅದಕ್ಕೆ ನಮ್ಮ ದೇಹವನ್ನು ಒಗ್ಗಿಸ್ಬೇಕು. ಪ್ರಕೃತಿ ಅಂತಕ್ಕಂಥದ್ದು ಯಾವತ್ತೂ ಯಾರನ್ನು ಬೇಡ ಅನ್ನೋದಿಲ್ಲ ಸ್ನೇಹಿತರೆ. ಅದು ಒಂದು ಅದ್ಭುತವಾದ ಒಂದು ಶಕ್ತಿ ಕೂಡ ಹೌದು, ವಿಸ್ಮಯವಾದ ಒಂದು